ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಾನು ಇವತ್ತು ನಿಮಗೆ ದ್ರಾಕ್ಷಿ ತೋಟ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಊರಲ್ಲಿರೋ ದ್ರಾಕ್ಷಿ ತೋಟ, ಅದು ನಮ್ಮ ಹೊಲದ ಪಕ್ಕದಲ್ಲೇ ಇದೆ. ಸೊ ಅದು ಹೇಗಿದೆ ನೋಡೋಣ ಬನ್ನಿ ಗಾಯ್ಸ್. ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಗೈಸ್. ಸೊ ನೋಡೋಣ ಬನ್ನಿ ನಮ್ಮ ದ್ರಾಕ್ಷಿ ತೋಟವನ್ನು. ಸೊ ಇದರ ಹಿನ್ನೆಲೆ ಏನಂತ ಅಂದರೆ, ಈ ದ್ರಾಕ್ಷಿ ತೋಟ ಮಾಡಿಬಿಟ್ಟು 15 ವರ್ಷ ಆಯಿತು. ಸೊ ಗಿಡಗಳನ್ನು ನೋಡ್ಬೋದು, ಒಂದೇ ಸೈಜಲ್ಲಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಎಲೆಗಳು, ಆಮೇಲೆ ಲೀಫ್ ಅಂತೀವಲ್ಲ, ಈ ಥರ ಎಲೆ ಅಷ್ಟು ಬಿಟ್ಟಿರಲ್ಲ, ಬಟ್ ಹಣ್ಣು ಮಾತ್ರ ತುಂಬ ಅಂದರೆ ತುಂಬ ಇರುತ್ತೆ. ಸೊ ನೋಡ್ಬೋದು. ಆಮೇಲೆ ಏನು ಅಡ್ವಾಂಟೇಜ್ ಅಂತ ಅಂದರೆ, ನೀವು ಒಂದು ಸಾರಿ ಹಾಕಿ ಇದೆಲ್ಲ ಮೇಂಟೆನೆನ್ಸ್ ಮಾಡಿದರೆ 15ರಿಂದ 20 ವರ್ಷ, ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಿದರೆ 25 ವರ್ಷದವರೆಗೂ ಬರುತ್ತೆ. ಸೊ ನನ್ನ ಮಗಳು ಎದ್ಬಿಟ್ರೆ ನನಗೆ ಇದೇ ಥರ ಸೌಂಡ್ ಬರೋದು, ಅವಳು ವಿಡಿಯೋದಲ್ಲಿ ಕೂಡ ಹಿಂಗೆ ಮಾಡ್ತಾಳೆ. ಸೊ ಆಮೇಲೆ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಇದಕ್ಕೆ ಏನಲ್ಲ ಅಂದರೆ ಒಂದು 15ರಿಂದ 20 ಲಕ್ಷ ಖರ್ಚು ಮಾಡಬೇಕಾಗುತ್ತೆ. ಸೊ ಒಂದ್ಸಲ ನೀವು 15ರಿಂದ 20 ಲಕ್ಷ ನೀವು ಖರ್ಚು ಮಾಡಿಬಿಟ್ರೆ ಒಂದು 15ರಿಂದ 20 ವರ್ಷ ಟೆನ್ಷನ್ ಇಲ್ಲ, ಇದನ್ನ ಮೇಂಟೈನ್ ಮಾಡ್ಕೋತಾ ಹೋಗ್ಬೋದು. ಸೊ ಹಣ್ಣು ಮಾತ್ರ ಸಖತ್ತಾಗಿ ಬಂದಿದೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಸೊ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಅಲ್ಲೇ ಹೊಲದ ಮುಂದೆನೇ ಒಂದು ಶೆಡ್ ಥರ ಹಾಕಿಬಿಟ್ಟು ಅಲ್ಲೇ KG ಗಟ್ಟಲೆ ಕೊಡ್ತಾರೆ. ಡೈಲಿ ಇಲ್ಲ ಅಂದರೂ ಒಂದು 5ರಿಂದ 6 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಸೊ ನೋಡ್ಬೋದು ರೈಸ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಗಿಡಗಳು ಮತ್ತು ಅದೆಲ್ಲ ಮೇಂಟೆನೆನ್ಸು ತುಂಬ ಇರುತ್ತೆ. ಆಮೇಲೆ ಒಂದೇ ಥರ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಣ್ಣು ಮಾತ್ರ ಸೂಪರ್, ತುಂಬ ಸ್ವೀಟ್ ಅಂದರೆ ತುಂಬ ಸ್ವೀಟಾಗಿತ್ತು. ಸೊ ಇದು ಬಂದುಬಿಟ್ಟು ಕೋಲಾರಲ್ಲಿ ಇರೋ ಹೊಲ ಆಗಿದೆ ಇದು. Walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying from town to town, from London to Taiwan. I've been all around the globe, trying to protect your soul. We are heroes tonight. We will fly above the sky. We are heroes tonight. Yeah. We are heroes tonight. We will fly above the sky. We are. ಸೊ ಗಿಡಗಳನ್ನೆಲ್ಲ ನೋಡ್ಬೋದು, ಒಂದೇ ಲೆವೆಲಲ್ಲಿ ಮೇಂಟೈನ್ ಮಾಡಿದ್ದಾರೆ. ಅದು ತಂತಿ ಅದೆಲ್ಲ ಮೇಂಟೆನೆನ್ಸ್ ಮಾಡಿದ್ದಾರೆ. ಫಸ್ಟ್ ಇಯರ್ ನೀವೇನು ಮಾಡ್ತೀರಲ್ವ, ಅದೇ ಒಂದು 15-20 ವರ್ಷ ಅದೇ ಮೇಂಟೆನೆನ್ಸ್ ಆಗುತ್ತೆ. ಜಸ್ಟ್ ಮಿಡಲ್ ಸೀಸನಲ್ಲಿದ್ದಾಗ ನೀವು ಎಣ್ಣೆ ಆಮೇಲೆ ಗೊಬ್ಬರ ಅದಷ್ಟೇ ಹಾಕಿ ಸ್ವಲ್ಪ ನೀರು ಬಿಡಬೇಕಾಗುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾವೆಲ್ಲ ಊರಿಗೆಲ್ಲ ಹೋದರೆ ಇದು ದ್ರಾಕ್ಷಿ ಸೀಸನ್ ಬಂದರೆ ಅಲ್ಲೇ ತೊಗೊಳೋದು, ಫ್ರೆಶ್ ಆಗಿರುತ್ತೆ ಅಲ್ವಾ. ಸೊ ಒಂದು 3 to 4 kg ತೊಗೊಂಡ್ಬಿಡ್ತೀವಿ. ಆಮೇಲೆ ಹಾಗೆ ತಿನ್ನೋದಂತೂ ಅದು ಲೆಕ್ಕನೆಲ್ಲ ಹಾಗೆ ತಿಂತಾ ಇರ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಾವಿನ ತೋಟ ತೋರಿಸ್ತೀನಿ, ನೋಡೋಣ.